ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಗಣಿತದ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂಬ ಪಾಠವನ್ನು ತುಂಬ ಸರಳವಾಗಿ ಕಲಿಯೋಣ. ಈ ಪಾಠದಾಗ ಸಮೀಕರಣ ಅಂದ್ರೇನು, ಚರಾಕ್ಷರ ಅಂದ್ರೇನು, ರೇಖಾತ್ಮಕ ಸಮೀಕರಣದ ಅರ್ಥ ಏನು ಮತ್ತು ಪ್ರಶ್ನೋತ್ತರಗಳನ್ನು ಹೆಂಗೆ ಬಿಡಿಸ್ಬೇಕು ಎಂಬುದನ್ನು ನಾವು ಹಂತ ಹಂತವಾಗಿ ನೋಡೋಣ. ಹಾಗಾದರೆ ಇಂದಿನ ಈ ಪಾಠವನ್ನು ನಾವು ಆರಂಭಿಸೋಣ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ, ಇದು ಅಧ್ಯಾಯ 2. ಮೊದಲಿಗೆ ಈ ಪೀಠಿಕೆ. ಬೀಜಗಣಿತದಾಗ ನಾವು ಹಲವು ಪದೋಕ್ತಿಗಳನ್ನು, ಸಮೀಕರಣಗಳನ್ನು ನಾವು ನೋಡಿರ್ತೀವಿ, ಹೌದಾ? ಉದಾಹರಣೆಗೆ ಹೇಳ್ಬೇಕಂದ್ರೆ 5x 2x - 3 3x + 4 2xy ಇವನ್ನ ನಾವು ಏನಂತೇವೆ ಹೇಳ್ತೇವೆ ಅಂದರೆ ಬೀಜ ಪದೋಕ್ತಿಗಳು ಅಂತ ಹೇಳಿ ಕರಿತೀವಿ, ಹೌದಾ? ಈಗ ಸಮೀಕರಣ ಅಂದ್ರೇನು ಅಂತ ನೋಡೋಣ. ಈಗ ಸಮೀಕರಣ ಅಂತಂದ್ರೆ 5x = 5, 2x - 3 = 9. ಇವುಗಳಲ್ಲಿ ನಾವು ಏನು ಸಮಚಿಹ್ನೆಯನ್ನು ನಾವು ಗಮನಿಸ್ಬೋದು, ಹೌದಾ? ಸಮಚಿಹ್ನೆ ಐತಿ ಇಲ್ಲಿ. ಸಮಚಿಹ್ನೆ ಯಾವ ಒಂದು ಇದ್ರೊಳಗೆ ಇರ್ತೈತಲ್ಲ ಅದನ್ನ ನಾವು ಸಮೀಕರಣ ಅಂತ ಹೇಳಿ ಕರಿತೀವಿ. ಸಮಚಿಹ್ನೆಯನ್ನು ಆಧಾರವಾಗಿಟ್ಕೊಂಡು ಸಮೀಕರಣ ಅಂತ ಹೇಳಿ ಕರಿತೀವಿ. ಇಲ್ಲಿ ಸಮೀಕರಣ ಅಂತಂದ್ರೆ ಈಗ ಸಮಚಿಹ್ನೆ ಅಂದರೆ ಈಗ ಸಮಚಿಹ್ನೆಯ ಎಡಭಾಗದಲ್ಲಿರುವಂತಹದ್ದನ್ನು ನಾವು ಏನಂತ ಹೇಳ್ತೇವೆ ಅಂದರೆ LHS. ಎಡಭಾಗದಲ್ಲಿರುವುದನ್ನು ನಾವು LHS = ಬಲಭಾಗದಲ್ಲಿ ಏನಂತ ಇರ್ತೈತಲ್ಲ ಅದನ್ನು ನಾವು RHS. ಈಗ ಇದ್ರೊಳಗೆ 2x - 3 ಅದೇನದು LHS = 5 9 ಐತಲ್ಲ ಅದು ಏನು RHS ಸೈಡ್ ಅಂತ ಕರಿತೀವಿ. LHS RHS ಅಂತ ನಾವು ಈಗ ನೆಕ್ಸ್ಟ್ ಪ್ರೂವ್ ಮಾಡುತ್ತಾ ಹೋಗ್ತೇವೆ. LHS = RHS ಅಂತ ಪ್ರೂವ್ ಮಾಡ್ತೇವೆ. ಹಾಗಾಗಿ ನಮ್ಗೆ LHS ಯಾವುದು, RHS ಯಾವುದು, ಎಡಗಡೆ ಸಮೀಕರಣದ ಎಡಗಡೆ ಭಾಗ ಯಾವುದು, ಬಲಗಡೆ ಭಾಗ ಯಾವುದು ಅನ್ನೋದನ್ನ ಗೊತ್ತಿರಬೇಕು. ನೆಕ್ಸ್ಟ್ ಈಗ ರೇಖಾತ್ಮಕ ಸಮೀಕರಣ ಅಂತ ಅಂದ್ರೆ ಒಂದೇ ಒಂದು ಚರಾಕ್ಷರ ಇರುವಂತಹ ಸಮೀಕರಣಕ್ಕೆ ನಾವು ಏನಂತೀವಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಸಮೀಕರಣದಾಗ ಒಂದೇ ಒಂದು ಚರಾಕ್ಷರ ಇರಬೇಕು, ಅಂತಹ ಸಮೀಕರಣಕ್ಕೆ ನಾವು ಏನಂತೀವಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತೀವಿ. ಅವಕ್ಕೆ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತೀವಿ. ಉದಾಹರಣೆಗೆ 2x 3x + 1 4y - 7 5x - 4 + 10 ಇವುಗಳನ್ನು ನಾವು ಏನು ಒಂದು ಚರಾಕ್ಷರವುಳ್ಳಂತಹ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಈಗ ಇಲ್ಲೇ ಈಗ ನಾವು x² + 1 ಮತ್ತು y² + y² ಇವುಗಳಲ್ಲಿ ನಾವು ಒಂದು ಚರಾಕ್ಷರವುಳ್ಳ ಇವನ್ನ ನಾವು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳೋದಿಲ್ಲ. ಯಾಕಂದರೆ ಇವುಗಳಲ್ಲಿ ಎರಡು ಚರಾಕ್ಷರಗಳು ಇದ್ದವು. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಘಾತಗಳು 2 ಇದ್ದವು. ಇಂಥವನ್ನ ನಾವು ಏನಂತೀವಿ, ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರೆಯಂಗಿಲ್ಲ. ಈಗ ಒಂದು ಕಡೆ ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನು ನಾವು ಬಿಡಿಸೋದು ಹೆಂಗೆ ಅಂತ ನೋಡೋಣ. ಈಗ ಎಕ್ಸಾಂಪಲ್ 3x - 4 = 8 ಐತಿ. ಈ ಸಮೀಕರಣದಾಗ ನಾವು 3x ಅಂದರೆ ಈಗ ಸಮಚಿಹ್ನೆ ಬಲಭಾಗದಲ್ಲಿರುವಂಥದ್ದು 3x - 4 ಈಗ 3x - 4 ಅದೇನು ಎಡಗಡೆ ಐತಿ, ಅದು LHS. 8 ಅನ್ನೋದೇನು ಬಲಗಡೆ ಐತಿ, ಅದು RHS. ಇಲ್ಲ 3x ಐತಲ್ಲಿ, ಇದು 3x ಅನ್ನೋದೇನಿದು ಚರಾಕ್ಷರ ಇದು. ಆಮೇಲೆ ಇದು ಸಮಚಿಹ್ನೆ ಐತಲ್ಲ ಅದು ಸಮತೆ ಅಂತ ಹೇಳ್ತೇವೆ ನಾವು. ಇವೆರಡು ಈಕ್ವಲ್ ಅದಾವಂತ ಅನ್ನೋದನ್ನು ಇದು ಈ ಸಮತೆ ಚಿಹ್ನೆ ತೋರಿಸ್ತೈತಿ. ಈಗ 3x - 4 = 8 ಇದನ್ನ ನಾವು ಬಿಡಿಸೋದಾದರೆ 3xನ ಇಲ್ಲೇ ಇಟ್ಕೊಂತೇವೆ. ಇದು ಸಂಖ್ಯೆ ಐತಲ್ಲ, ಸಂಖ್ಯೆ ಕಡೆನ ಟ್ರಾನ್ಸ್ಫರ್ ಮಾಡ್ತೇವೆ. ಅಂದರೆ -4 ಇದ್ದಿದ್ದು ಈ ಕಡೆ ಬಂದ್ರೆ +4 ಆಕತಿ. 3xನ ಹಂಗೆ ಬರ್ಕೊಂತೇವೆ = 8 + 4 ಏನಾಕತಿ 12 ಆಕತಿ. ಹಾಗಾಗಿ 3x = 12. ಈ 3 ಮತ್ತು x ನಡುವೆ ಏನು ಇಂಟು ಚಿಹ್ನೆ ಇರ್ತೈತಿ. ಆ 3 ಈ ಕಡೆಗೆ ಬಂದರೆ ಏನಾಕತಿ, ಭಾಗಾಕಾರ ಆಕತಿ, ಹೌದಾ? 3x ಅಲ್ಲೇ ಇರ್ತೈತಿ, 3 ಈ ಕಡೆ ಬಂದರೆ ಇಂಟು ಇರ್ತೈತಲ್ಲ, ಹಾಗಾಗಿ ಅದು ಈ ಕಡೆ ಬಂದರೆ ಏನಾಕತಿ ಡಿವೈಡ್ ಆಕತಿ. 12 / 3
ಅಂದರೆ 3 1s 3 4s 3 1s 3 4s 12. ಎಕ್ಸ್ ಇಸ್ ಈಕ್ವಲ್ ಟು ಏನು 4. ಎಕ್ಸ್ ಇಸ್ ಈಕ್ವಲ್ ಟು 4 ಅನ್ನೋದೇನು ಈ ಸಮೀಕರಣದ ಪರಿಹಾರ ಅಂತ ಹೇಳ್ಬೋದು. ಈಗ ನಾವು ಎಕ್ಸ್ನ ನಾವು 3x - 4 = 8 ಈ ಇಕ್ವೇಷನ್ ಒಳಗೆ ಹಾಕಿದ್ವಿ ಅಂದ್ರೆ ನಮ್ಗೆ LHS = RHS ಅಂದರೆ ಎರಡು ಸಮವಾಗಿ ಬರ್ತೈತಿ ಅಂತ ನಾವು ಇದು ಇಕ್ವೇಷನ್ ನಮ್ಗೆ ಹೇಳ್ತೈತಿ. ಪುಟ್ x = 4 in 3x - 4 = 8. ಹೌದಾ, ಇಲ್ಲೇ ಎಕ್ಸ್ ಇದ್ದಲ್ಲಿ 4 ಹಾಕಿದ್ವಿ ಅಂದ್ರೆ 3 ಇಂಟು ಎಕ್ಸ್ ಇದ್ದಲ್ಲಿ 4 ಹಾಕಿದ್ರೆ 4 - 4 = 8. 3 4s 12 - 4 = 8. 12 - 4 8. 12 - 4 8 ಆಗತ್ತೆ. 8 = 8. ಹಾಗಾಗಿ ಏನು ದಟ್ ಈಸ್ LHS = RHS. 4 ಅನ್ನೋದೇನು ಈ ಸಮೀಕರಣದ ಒಂದು ಸಮೀಕರಣದ ಒಂದು ಪರಿಹಾರ ಆಕತಿ. ಎರಡೂ ಇವು LHS ಮತ್ತು RHS ಈಕ್ವಲ್ ಆಗ್ತವೆ. ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 2. 2x - 3 = 7 ಅಂತ ಐತಿ. ಇದನ್ನ ನಾವು ಬಿಡಿಸೋದಾದ್ರೆ ಈಗ 2xನ ಅಲ್ಲೇ ಬರ್ಕೊತೀವಿ, ಮೈನಸ್ 2xನ ಅಲ್ಲೇ ಬರ್ಕೊಂಡ್ರೆ 3ನ ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. 2x = 7 ಇಲ್ಲಿ -3 ಇದ್ದಿದ್ದ ಈ ಕಡೆ ಬಂದ್ರೆ +3 ಆಕತಿ. 2x = 7 + 3. 2x = 7 + 3 10 ಆಕತಿ. ಹೌದಾ, ಈಗ ನಾವು ಎಕ್ಸ್ನ ಇಲ್ಲೇ ಬರ್ಕೊಂಡು 10 ಇಲ್ಲಿ ಇಂಟು ಇರ್ತೈತಿ. 2 ಮತ್ತು ಎಕ್ಸ್ ನಡುವೆ ಇಂಟು ಇರ್ತೈತಿ. 2 ಈ ಕಡೆ ಬಂದ್ರೆ ಅದು ಡಿವೈಡ್ ಆಕತಿ. ಇಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡ್ ಆಕತಿ. 10/2. 2 1s 2 5s 10. ಎಕ್ಸ್ = 5 ಆಕತಿ. ಹೌದಾ, ಇದು 2x - 3 = 7. ಇದ್ರದ್ದು ಪರಿಹಾರ ಏನು 5. ಈಗ ಇದನ್ನ ನಾವು ತಾಳೆ ನೋಡಬಹುದು. ಈಗ ತಾಳೆ ನೋಡಿದರೆ LHS ಮತ್ತು RHS ಎರಡು ಸೇಮ್ ಐತೆ ಇಲ್ಲ ಅಂತ ಗೊತ್ತಾಕತಿ. ತಾಳೆ ನೋಡೋದು. ಈಗ ಪುಟ್ x = 5 ಇನ್ ಇಕ್ವೇಷನ್ 2x ಮೈನಸ್ ಈ ಇಕ್ವೇಷನ್ ಒಳಗೆ 2x - 3 = 7 ಒಳಗೆ ಹಾಕಿದ್ವಿ ಅಂದ್ರೆ 2 × 5 - 3 = 7. 7 ಆಗತ್ತೆ. 2 5s 10 - 3 = 7. 10 - 3 ಅಂದರೆ 7. ಈ ಕಡೆಗೆ ಏನು 7 ಐತಿ. 7 = 7 ಆಕತಿ. ಹಂಗಂದ್ರೆ x = 5 ಅನ್ನೋದೇನು ಈ ಸಮೀಕರಣದ ಪರಿಹಾರ ಆಕತಿ. LHS = RHS ಅಂತ ನಾವು ಹೇಳ್ಬೋದು. ಇವೇ ಎಲ್ಲ ಏನಿವು ಒಂದು ಕಡೆ ಇರುವಂತಹ ಚರಾಕ್ಷರಗಳನ್ನು ಬಿಡಿಸುವಂಥ ಒಂದು ವಿಧಾನ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಎರಡು ಕಡೆ ಚರಾಕ್ಷರ ಇರುವಂತಹ ಸಮೀಕರಣವನ್ನು ಬಿಡಿಸೋದನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.